leave it to your doctor. ಎಲ್ಲರೂ ಡಾಕ್ಟರ್ಗಳ ಅವ್ರು ನೆಮ್ಮದಿ ಆಯಿತು ಅಂದರೆ ಹಸ್ತಗಳ ಕಷ ಇಂಥಗಳ ಅದು ಚೆಸ್ಟನ್ ಕೋಲ್ ತಗೊಳ್ಳಿ ಸಾವಿರ ತಗೊಳ್ಳಿ ಎಲ್ಲರೂ ಡಾಕ್ಟ್ರೆ. ಇಂಡಿಯಾದಲ್ಲಿ ಪ್ರತಿಯೊಬ್ಬರು ಡಾಕ್ಟ್ರೆ. ನಿಮ್ಗೆ ಏನೋ ವಾಮಿಟಿಂಗ್ ಆಯಿತು, ನೀನು ಪಿತ್ತ ಜಾಸ್ತಿ ಆಗಿದೆ, ನೀನು ಒಂದು ಸಿಮೆಂಟ್ ಜ್ಯೂಸ್ ಅದು ಪ್ರತಿಯೊಬ್ಬರು ಡಾಕ್ಟ್ರೆ. ಲಿವರ್ ಡ್ಯಾಮೇಜ್ ಆಗಿದೆ ಅದು. ಸೊ ಡಯಾಬಿಟಿಸ್ ಇದೆ, ಹಾಗಲಕಾಯಿ ತಿನ್ನು, ಲೋನ್ ಕೋಸ್ ತಿನ್ನು, ಅದು ತರಕಾರಿಗಳು ಕಂಡ್ರಿ ತಿನ್ನಿ, ಬೇಡ ಅಂತ ಹೇಳ. ಮೆಂತ್ಯ ತಿನ್ನು, ನಾವು ಹೇಳ್ತೀವಿ ಮೆಂತ್ಯ ಇಲ್ಲ, ಕೆಲವು ಉಪಯೋಗ ಇರೋದು. ಸೊ ಯುವರ್ ಡಾಕ್ಟರ್ ಇಸ್ ದ ಬೆಸ್ಟ್ ಜಡ್ಜ್. ಈಗ ಡಾಕ್ಟರ್ ಗೂಗಲ್ ಇಲ್ಲಿ ನಮ್ಮ ಹತ್ರ ಬರೋ ತಕ್ಕ ಗೂಗಲ್ ಸರ್ಚ್ ಮಾಡಿ ಬಂದಿರ್ತಾರೆ. ಡಾಕ್ಟರ್ ಗೂಗಲ್ could it be cancer of the occipital region? ಒಂದು ಸಣ್ಣ ಹೆಣ್ಣು ಹಸಿರು ಬರುತ್ತೆ, ನಿಜಕ್ಕೆ ಬರುತ್ತೆ, ಊಟ ಕಡಿಮೆ ಆಗೋದು ಅಂತ ಅದ್ರಲ್ಲಿ ಬರುತ್ತೆ. ಅದಕ್ಕೆ ಹೋಗ್ಬಿಟ್ಟು could it be some tumor? ಸಿಟಿಗಳಲ್ಲಿ ಹಿಂಗೆ can I have a CT scan? ಮೋಸ್ಟ್ ಯಾಕೆ CT ಸ್ಕ್ಯಾನು ತಲೆನೋವಿಗೆ ದುಡ್ಡು ಹೆಚ್ಚಕೊಂಡಿದ್ದೀರಿ ಅಂಥವ್ರಿಗೆ ನಾವು ಡಾಕ್ಟರ್ ಹೇಳೋದು ಕೇಳಲ್ಲ. ದೇ ಬಿಲೀವ್ ಗೂಗಲ್, ದೇ ಬಿಲೀವ್ ಇನ್ವೆಸ್ಟಿಗೇಷನ್ಸ್. ನೀವು ಇನ್ವೆಸ್ಟಿಗೇಷನ್ಸ್ ಅವ್ರು ಏನು ECG ಮಾಡೋದು ಏನೋ ಪ್ರಾಬ್ಲಮ್ ಇದೆಯಂತೆ, ಯಾಕೆ ಬಂತು ಪ್ರಾಬ್ಲಮ್ಮು, ಏನು ಮಾಡಬೇಕು ಅದೆಲ್ಲ ಬೇಕಾಗಿಲ್ಲ ನಿಮಗೆ. ಈ ನೋಟ್ ವಾಟ್ ಇಸ್ ರೈಟ್ ಫಾರ್ ಯು. ಈಗ ಹಂಗಲ್ಲ, ಅವ್ರನ್ನ ಕೇಳಿ ನಾವು ಪ್ರಿಸ್ಕ್ರಿಪ್ಷನ್ ಡಾಕ್ಟರ್ ಆಲ್ರೆಡಿ ಐ ಆಮ್ ಟೇಕಿಂಗ್ ಕೊಲೆಸ್ಟ್ರಾಲ್ ಟೆಸ್ಟ್, ಡಾಕ್ಟರ್ ಐ ಆಮ್ ಟೇಕಿಂಗ್ ಮೆಪರೈಡ್, ಡಾಕ್ಟರ್ ಐ ಆಮ್ ಟೇಕಿಂಗ್ ದಿಸ್, ಆಯ್ತು ಯು ಡೋಸೇಜ್ ಹೀಗೆ ಹೀಗೆ ಅವ್ರನ್ನ ಕೇಳ್ಬಿಟ್ಟು ನಾವು ಔಷಧಿ ಬರಬೇಕು. ಏನು ನಮ್ಮ ಕರ್ಮ. ನೆಕ್ಸ್ಟ್ ಲೈಫ್ ಮಾನಿಟರ್ ರೆಗ್ಯುಲರ್ಲಿ. ನೀವು ಯಾವತ್ತಾದ್ರೂ BP ಚೆಕ್ ಮಾಡಿಸ್ಕೊಂಡಿದ್ರೆ ಯಾರಾದ್ರೂ ಹೋಗಿ ಡಾಕ್ಟರ್ ಹತ್ರ ಹೋಗಿ, ಸರ್ 5 BP ನೋಡಿ ಸರ್, ಬರೀ 50 ರೂಪಾಯಿ ಕೊಡ್ರಿ. ಅವರು ಹೊಟ್ಟೆ ಮಾಡಿ ಬದುಕೊಳ್ಳಿ ಡಾಕ್ಟರ್, 100 ರೂಪಾಯಿನೇ ಕೊಡ್ರಿ. ಯಾವ್ದಾದ್ರು ಒಂದು ಫ್ಯಾಮಿಲಿ ಡಾಕ್ಟರ್, ಚಿಕ್ಕ ಡಾಕ್ಟರ್ ಹೋಗ್ಲಿ. ನಿಮಗೆ ಎಲ್ಲ ಫಿಟ್ನೆಸ್ ಕೇಳ್ತಾರೆ, ನಾವು ಫಿಟ್ನೆಸ್ ಸರ್ಟಿಫಿಕೇಟ್ ಬರ್ತೀವಿ, ಅಲ್ಲಿ ಏನು ಟೆಸ್ಟೇ ಮಾಡಿರೋರು, BPನೂ ಮಾಡಿರಲ್ಲ, ವಿಷಯನೂ ಮಾಡಿಲ್ಲ, ಸುಮ್ಮನೆ ಬರ್ದು ಸರ್ಟಿಫಿಕೇಟ್ ನೀವು ಬಂದು ಸೇರ್ಕೊಂಡು ಅವ್ರು ಹೇಳ್ತಾರೆ ಫಿಟ್ನೆಸ್. ಯಾರು ನಿಜವಾಗ್ಲೂ ಹೋಗ್ಲಿ, ವರ್ಷಕ್ಕೊಂದ್ಸರಿ ಡಾಕ್ಟರ್ ಹತ್ರ ಹೋಗಿ, 10 kg ಸಡನ್ ಆಗಿ ತೂಕ ಜಾಸ್ತಿ ಆಗಿ ಹೋಗಿ, 10 kg ತೂಕ ಕಡಿಮೆ ಆದ್ರೂ ಹೋಗಿ, 5 kg ತೂಕ ಕಡಿಮೆ ಅಂದರೆ ಏನೋ ಒಪ್ಪಿಸ್ಕೊಂಡಿರುತ್ತಲ್ಲಿ. ನಾನು ಹಿಂಗೆ ಮಾತಾಡ್ತೀನಿ, ಜಗ್ಗೇಶ್ವರ ಮಾತಾಡ್ತೀನಿ ನಾನು. ಏನು ತೊಂದರೆ ಪರವಾಗಿಲ್ಲ. ನಿಮಗೆ ಸ್ಟ್ಯಾಂಡಿಂಗ್ ಕಾಮಿಡಿ ಅಂತ ಹೇಳಿ, ಸ್ಟ್ಯಾಂಡಿಂಗ್ ಕಾಮಿಡಿ. This is not I am teaching you. You are not a medical student. I am not a professor. ಜೀವನದ ಅರ್ಥ ಗೊತ್ತಾಯಿತು, ತುಂಬ ಕಡಿಮೆ ಟೈಮ್ ಕನ್ಸ್ಟೆಂಟ್. ಮಾನಿಟರ್ ರೆಗ್ಯುಲರ್ ಎಕ್ಸರ್ಸೈಸ್, ಔಟ್ ಮಾನಿಟರ್ ರೆಗ್ಯುಲರ್. ನೀವೇ ಒಂದು BP ಹಾಸ್ಪಿಟಲ್ ಮನೇಲೆ ಮಾನಿಟರ್ ಮಾಡ್ಬೋದು, ಎಲ್ಲ ಡಿಜಿಟಲ್ ಗ್ಲೂಕೋಮೆಟ್ರಿ ಇಟ್ಕೊಂಡು ನೀವೇ ಬ್ಲಡ್ ಟೆಸ್ಟ್ ಮಾಡ್ಬೋದು. ಎಕ್ಸರ್ಸೈಸ್ ಮಾನಿಟರ್ ಗ್ಲೂಕೋಸ್ ಎವ್ರಿ ಡೇ ಇಸ್ an important way to manage your American Diabetes Association is ದೊಡ್ಡಣ್ಣ, ಇವನು ಹೇಳಿದ್ರೆ ನಾವು ಕೇಳಬೇಕು. ANC 7 ಕ್ಲಾಸಿಫಿಕೇಶನ್ BPಗೆ ಸ್ಟೇಜ್ 1, ಸ್ಟೇಜ್ 2, ಮಾರ್ಬಿಡ್ ಹೈಪರ್ಟೆನ್ಷನ್. ಸೊ ಇವನು ಹೇಳ್ತಾನೆ ಫಾಸ್ಟಿಂಗ್ ಅಲ್ಲಿ 80ರಿಂದ 130 ಇರಬೇಕು ಅಂತ. ಸೊ HbA1c 7ಕ್ಕಿಂತ ಕಡಿಮೆ ಇರಬೇಕು. ಸೊ 2 ಅವರ್ಸ್ ಇದ್ದಿದ್ದಲ್ಲಿ 180 ಇರಬೇಕು, ಅಷ್ಟರಲ್ಲೇ ಇಟ್ಕೋಬೇಕು. ನೆಕ್ಸ್ಟ್ ಸ್ಲೈಡ್. ಸೊ ಇದನ್ನ ನಾವೆಲ್ಲ ಒಪ್ಪಲ್ಲ. ಇದನ್ನ ಅಮೇರಿಕನ್ ಕ್ಲಿನಿಕಲ್ ಕಾರ್ಡಿಯಾಕ್ ಕೇರ್ AHA ಅಂತ ಅಂದ್ಬಿಟ್ಟು 280 ಇರಬೇಕು. ಯಾವುದೇ ಟೈಮಲ್ಲಿ ಬೆಳಗ್ಗೆ ರಾತ್ರಿ ಟೆಸ್ಟ್ ಮಾಡಿದ್ರೆ 180 ಇರಬೇಕು. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಸ್ಲೈಡ್. ಮ್ಯಾನೇಜ್ ಯುವರ್ ABC, A1C, ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್ ಮಾಡಬೇಕು. ನಂತರ I given my
ಕಷ್ಟ ನೀನು ಕೊಡ್ಸು, ಆಮೇಲೆ ಅವನೇ ಕೊಡ್ತಾನೆ. Regular checkups are very important to get the eyes tested. Take home messages is very important. After so concurrent means that is ಹೃದಯ ಸಂಬಂಧಿ ಕಾಯಿಲೆ ಶುಗರ್ ಬಿಪಿ ಜಾಸ್ತಿ ವಸ್ತುಗಳು ಇದ್ದಾಗ ಅರ್ಲಿ ಡಯಾಗ್ನೋಸಿಸ್ ಬೇಗ ಕಂಡುಹಿಡಿಯಬೇಕು. ನೀವು ಡಾಕ್ಟರ್ ಅಂತ ರೆಗ್ಯುಲರ್ ಹೋಗಬೇಕು. ಅರ್ಲಿ ಮ್ಯಾನೇಜ್ಮೆಂಟ್ ಡಯಟ್ ಇಸ್ 30%, ಎಕ್ಸರ್ಸೈಸ್ ಇಸ್ 70%. ಗೊತ್ತಾಯ್ತಾ? ಮೆಡಿಕೇಶನ್ ಅಂಡ್ ಮೆಡಿಟೇಷನ್ ಇದರಲ್ಲೆಲ್ಲ ಕೊಡಲ್ಲ. ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ. ಸೊ ರೆಗ್ಯುಲರ್ ಮಾನಿಟರಿಂಗ್ ಅಂಡ್ ಚೆಕಪ್ಸ್. ಏನು ಸಿಕ್ಕಾಪಟ್ಟೆ ಕೇಳ್ತಾನೆ, ಅವನಿಗೇನು ಇಷ್ಟೊಂದು ಚಾರ್ಜ್ ಮಾಡ್ತಾನೆ. ಅವನ ಮನೆ ಹೆಂಡತಿ ಮುಂದೆ ಇದು ಕಡಿಮೆ ಆಗಿದ್ರೆ ಒಂದು ದೊಡ್ಡ ಬೇರೆ ಸುಸ್ತ ಬರ್ತಾರೆ ಟ್ರಿಪ್ ಹಾಕ್ಸ್ತಾರೆ. ಹೋಗಿ ಮೆಡಿಕಲ್ ಸ್ಟೋರ್ ನಿಮ್ಮ ಮನೇಲೇ ಇರ್ತಾರೆ. ಮಗ ಜಲಪುರಿಗೆ ಡೋರ್ ಎಲ್ಲ ಕರೋನಾ ಬಂದಾಗ ಎಲ್ಲ ಮನೇಲಿ ಡೋರ್